ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ಸಂಸಾರವನ್ನು ಪಾಲನೆ ಮಾಡೋದು ನಿನ್ನ ಕೆಲಸನಾ? ಅವತ್ತು ಸಂಜೆ ಮುಗ್ದು ಕತ್ತಲಾಗ್ತಾ ಇತ್ತು. ಭುವನೇಶ್ವರಿ ದೇವಿ ಅಡುಗೆ ಮನೆಯಲ್ಲಿ ಇದ್ದರು ಮತ್ತು ನರೇಂದ್ರ ವರಾಂಡದಲ್ಲಿದ್ದ. ಯಾರೋ ಬಾಗಿಲನ್ನು ಜೋರಾಗಿ ಬಡಿದ್ರು. ಅರೆ, ಮನೆಯಲ್ಲಿ ಯಾರಾದರೂ ಇದ್ದೀರಾ? ನರೇಂದ್ರ ಎದ್ದು ಬಾಗಿಲು ತೆಗ್ದ. ಎದುರುಗಡೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿದ್ದ. ಯಾರನ್ನು ಭೇಟಿಯಾಗಬೇಕಾಗಿತ್ತು? ನನಗೆ ಯಾರನ್ನೂ ಭೇಟಿಯಾಗಲಿಕ್ಕೆ ಇಲ್ಲ. ನಾನು ಗಾಡಿಯವನು. ಗಾಡಿಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ. ಅವರು ನರೇನ್ ಅನ್ನುವರನ್ನು ಭೇಟಿಯಾಗಲು ಇಚ್ಛಿಸುತ್ತಿದ್ದಾರೆ. ಗಾಡಿಯಿಂದ ಅವರು ಇಳಿದ್ರು. ಆದರೆ ಆ ಕತ್ತಲಲ್ಲಿ ನರೇಂದ್ರನಿಗೆ ಅವರನ್ನು ಗುರುತಿಸಲಿಕ್ಕೆ ಆಗಲಿಲ್ಲ. ಅವನು ಗಾಡಿ ಹತ್ರ ಹೋಗಿ ನೋಡಿ ಸ್ತಬ್ಧನಾದ. ಠಾಕೂರ್, ನೀವು? ಠಾಕೂರ್ ಅವನನ್ನು ನೋಡಿ ಅವನನ್ನು ಆಲಿಂಗಿಸಲಿಕ್ಕೆ ಮುಂದೆ ಬರ್ತಾರೆ. ನರೇಂದ್ರ ಅವರ ಪಾದ ಸ್ಪರ್ಶ ಮಾಡಿ ನಮಸ್ಕರಿಸಿದ. ಬನ್ನಿ ಠಾಕೂರ್, ಬನ್ನಿ ಅಂತ ಒಳಗೆ ಬರಲು ಸ್ವಾಗತಿಸಿದ. ಇಲ್ಲ, ಒಳಗೆ ಬರುವುದಿಲ್ಲ. ಕತ್ತಲಾಗಿದೆ. ಮತ್ತೆ ನಾನು ದಕ್ಷಿಣೇಶ್ವರಕ್ಕೆ ಮರಳಬೇಕು. ದಕ್ಷಿಣೇಶ್ವರದಿಂದಲೇ ಬಂದಿದ್ದೀರಾ? ಹೌದು. ಸಮಾಚಾರ ಕೇಳಿ ನಿಲ್ಲಲು ಆಗಲಿಲ್ಲ. ಗಾಡಿ ಬಾಡಿಗೆ ತಗೊಂಡು ಸೀದಾ ಇಲ್ಲಿಗೆ ಬಂದೆ. ಎಂಥ ಸಮಾಚಾರ ಮಹಾರಾಜ್? ಠಾಕೂರ್ ಮುಂದೆ ಬಂದು ಅವನ ಕೈ ಹಿಡಿದುಕೊಂಡ್ರು. ನಿನ್ನ ವಿವಾಹ ನಿಶ್ಚಯವಾಗಿದೆ ಅಂತ ಕೇಳಿದೆ. ಇದು ಸತ್ಯನಾ? ಹೌದು ಮಹಾರಾಜ್, ನಿಶ್ಚಯವಂತೂ ಆಗಿದೆ. ನೀನು ಸಹಮತಿ ಕೊಟ್ಟಿದ್ದೀಯಾ ಅಥವಾ ಕೇವಲ ನಿನ್ನ ತಾಯಿ ನಿಶ್ಚಯಿಸಿದ್ದಾರಾ? ಬಾಬಾನೇ ನಿಶ್ಚಯ ಮಾಡಿದ್ರು. ಸ್ವೀಕೃತಿಯ ಸಂದೇಶವನ್ನು ಮಾ ಕಳುಹಿಸಿದ್ದಾರೆ. ನೀನು ನಿನ್ನ ಸಮ್ಮತಿ ಕೊಟ್ಟಿದ್ದೀಯಾ? ಈ ಪರಿಸ್ಥಿತಿಯಲ್ಲಿ ನಾನು ಅಮ್ಮನ ವಿರೋಧ ಮಾಡಲು ಆಗ್ತಾ ಇಲ್ಲ ಮಹಾರಾಜ್. ವಿರೋಧ ಮಾಡಲು ಆಗ್ತಿಲ್ವೋ ಅಥವಾ ವಿರೋಧ ಮಾಡಲು ಇಷ್ಟವಿಲ್ವೋ? ನನಗೆ ಅಮ್ಮನನ್ನು ನೋಯಿಸಲು ಇಷ್ಟ ಇಲ್ಲ. ನಾನು ಮದುವೆ ಮಾಡಿಕೊಂಡ್ರೆ ನಾನು ಸಮಾಜದಲ್ಲಿರ್ತೀನಿ, ಅವಳನ್ನು ಮತ್ತು ಅಕ್ಕ ತಮ್ಮಂದಿರನ್ನು ನೋಡ್ಕೋತೀನಿ ಅಂತ ಅವಳಿಗೆ ನಂಬಿಕೆ. ಪಾಲನೆ ಪೋಷಣೆ ನೀನು ಮಾಡ್ತೀಯಾ? ಸಂಸಾರವನ್ನು ಪಾಲನೆ ಮಾಡುವುದು ನಿನ್ನ ಕೆಲಸನಾ? ನರೇಂದ್ರ ಮನದಲ್ಲಿ ಅಂದ್ಕೊಂಡ. ಠಾಕೂರ್ರು ಸತ್ಯ ಹೇಳ್ತಾ ಇದ್ದಾರೆ. ನರೇಂದ್ರ ಇಷ್ಟು ಅಹಂಕಾರಿಯಾಗಲು ಹೇಗೆ ಸಾಧ್ಯ ಅಂತ ಅನ್ಕೊತಾನೆ. ಠಾಕೂರ್ರು ನರೇಂದ್ರನ ಕೈಯನ್ನು ಸ್ನೇಹದಿಂದ ಸವರಿದ್ರು ಮತ್ತು ಒಂದು ನಾಡಿಯನ್ನು ಒತ್ತಿದ್ರು. ನರೇಂದ್ರನಿಗೆ ಠಾಕೂರ್ರು ಏನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗಲಿಲ್ಲ. ಜಿಜ್ಞಾಸುಪೂರ್ವಕವಾಗಿ ಅವರನ್ನೇ ನೋಡಿದ. ಈಗ ಅವರು ಅವನ ಕೈಯನ್ನು ಬಿಟ್ಟು ಹೇಳಿದರು, ನಿನ್ನ ವಿವಾಹ ಯಾವಾಗೂ ಆಗಲು ಸಾಧ್ಯವಿಲ್ಲ. ನರೇಂದ್ರ ಅವಾಕ್ಕಾಗಿ ಠಾಕೂರ್ರನ್ನೇ ನೋಡ್ತಾ ನಿಂತ್ಕೊಂಡ. ಠಾಕೂರ್ರು ತಿರುಗಿ ಗಾಡಿಯಲ್ಲಿ ಕುಳಿತುಕೊಂಡ್ರು ಮತ್ತು ಗಾಡಿಯವನಿಗೆ ಹೇಳಿದರು, ನಡಿ, ಬೇಗ ನಡಿ. ನರೇಂದ್ರ ಮಾತಾಡಬೇಕನ್ನೋಷ್ಟರಲ್ಲಿ ಗಾಡಿ ಮುಂದೆ ಹೊರಟು ಹೋಗಿತ್ತು. ನರೇಂದ್ರ ಕಾಲು ನೆಲಕ್ಕೆ ಸವರ್ಕೊಂಡು ಬಂದು ಮೊದಲು ಎಲ್ಲಿ ಕುಳಿತಿದ್ನೋ ಅಲ್ಲಿಯೇ ಕುಳಿತುಕೊಂಡ. ಯಾರು ಬಂದಿದ್ರು ಬಿಲ್ಲೆ? ಭುವನೇಶ್ವರಿ ದೇವಿ ಕೇಳಿದರು. ನನ್ನ ಒಬ್ಬ ಪರಿಚಿತರು ಬಂದಿದ್ರು. ಮತ್ತೆ ಯಾಕೆ ಹೊರಟು ಹೋದ್ರು? ಮೋಡ ಮಳೆಗರೆದು ಯಾಕೆ ಹೊರಟು ಹೋಗುತ್ತೆ? ಭುವನೇಶ್ವರಿ ದೇವಿಗೆ ಏನೂ ಅರ್ಥ ಆಗಲಿಲ್ಲ. ಮುಂದೆ ಏನಾದರೂ ಹೇಳಬಹುದು ಅಂತ ನಿಂತಿದ್ರು. ಆದರೆ ನರೇಂದ್ರ ಏನೂ ಹೇಳಲಿಲ್ಲ. ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ರು. ಎಷ್ಟು ಹೊತ್ತು ನಿಂತ್ಕೊತಾರೆ? ಮತ್ತೆ ಅಡುಗೆ ಮನೆ ಕಡೆಗೆ ಹೋದರು.